ಆಲಿಕಲ್ಲು ಮಳೆ 150 ಎಕರೆ ಕಲ್ಲಂಗಡಿ ಬೆಳೆ ಸಂಪೂರ್ಣ ನಾಶ ಆಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆಲಿಕಲ್ಲು ಮಳೆ ಆಗ್ತಿರೋದ್ರಿಂದ 150 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಕಲ್ಲಂಗಡಿ ಬೆಳೆ ಸಂಪೂರ್ಣ ನಾಶ ಆಗಿದೆ. ಇಸ್ರೇಲ್ ಮಾದರಿಯಲ್ಲಿ ಕಲ್ಲಂಗಡಿಯನ್ನ ರೈತ ಶಿವಕುಮಾರ್ ಬೆಳೆದಿದ್ರು. ಪ್ರತಿ ಎಕರೆಗೆ 1,20,000 ಹಣ ಖರ್ಚು ಮಾಡಿದ್ರು. ಈಗ ರೈತ ಕಂಗಾಲಾಗಿದ್ದಾರೆ. ಇಂಜಿನಿಯರಿಂಗ್ ಮುಗಿಸ್ಕೊಂಡು ಕೃಷಿಯತ್ತ ಮುಖ ಮಾಡಿದ್ರು ರೈತ ಶಿವಕುಮಾರ್. ಇದೀಗ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. 150 ಎಕರೆ ಕಲ್ಲಂಗಡಿ ಬೆಳೆ ಈಗ ಸಂಪೂರ್ಣ ನಾಶ ಆಗಿ ಹೋಗಿದೆ. ಪ್ರತಿ ಎಕರೆಗೆ 1,20,000 ರೂಪಾಯಿ ಖರ್ಚು ಮಾಡಿದ್ರು. ಇಸ್ರೇಲ್ ಮಾದರಿಯಲ್ಲಿ ಕೃಷಿ ಮಾಡಿದ್ರು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಆಲಿಕಲ್ಲು ಮಳೆಗೆ ಕಲ್ಲಂಗಡಿ ಬೆಳೆ ಸಂಪೂರ್ಣ ನಾಶ ಆಗಿದೆ. ಇಂಜಿನಿಯರಿಂಗ್ ಮಾಡಿದ್ರು, ಆದರೆ ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರ್ ವೃತ್ತಿ ಮಾಡದೆ ಅವರು ಕೃಷಿ ಕಡೆಗೆ ಗಮನ ಹರಿಸ್ತಾ ಇದ್ರು. ಸೊ ಹೀಗಾಗಿ ಸೂಕ್ತ ಪರಿಹಾರದ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಒಂದು 40 ಜನ ರೈತರು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಒಳ್ಳೆಯ ಒಂದು ಹುಮ್ಮಸ್ಸಿನಿಂದ ಒಂದು 150 ಎಕರೆ ಕಲ್ಲಂಗಡಿನ ಮಾಡಿದ್ವಿ. ಒಳ್ಳೆ ಇಳುವರಿನೂ ಕೂಡ ಬಂದಿತ್ತು. ನಮ್ಗೆ ಒಳ್ಳೆ ಇಳುವರಿ ಬಂದಿತ್ತು, ಒಳ್ಳೆ ರೇಟೂ ಇತ್ತು. ನಾವು ಒಳ್ಳೆ ಬೆಳೆ ಬರುತ್ತಾ ಅನ್ನೋ ಒಂದು ನಿರೀಕ್ಷೆ ಒಳಗಿದ್ವಿ. ಪ್ರತಿ ವರ್ಷ ನಾವು ಮಾಡ್ಕೊತ ಬಂದೇವಿ. ಈಗ 5-6 ವರ್ಷದಿಂದ ನಾವು ಕಲ್ಲಂಗಡಿ ಮಾಡೀವಿ. ಹಂಗೆ ಒಬ್ಬರು ನೋಡೊಬ್ರು ಏನೋ ಒಂದು ರೈತ ಸಮೂಹಕ್ಕೆ ಒಂದು ಚೈತನ್ಯ ತುಂಬ್ಕೊತ ಬಂದಿರುವಂಥ ಪೀಕು ಇದು ಕಲ್ಲಂಗಡಿ. ನಮ್ಗೆ ಒಳ್ಳೆ ಲಾಭದಾಯಕನ ಆಗಿತ್ತು. ಆದರೆ ಈ ಸರಿಗೆ ಏನಾಗ್ಬಿಡ್ತು, ಒಳ್ಳೆ ಇಳುವರಿನೂ ಬಂದಿತ್ತು, ಒಳ್ಳೆ ರೇಟೂ ಇತ್ತು. ಅಕಸ್ಮಾತಾಗಿದ್ದ ಆಣೆಕಲ್ಲು ಮಳೆ ಬಂದು ಅಕಾಲಿಕ ಆಣೆಕಲ್ಲು ಮಳೆಯಿಂದ ಏನೈತಿ ನಮ್ಮದು ಬೆಳೆ ಎಲ್ಲ ಸಂಪೂರ್ಣ ಲಾಸ್ ಆಗ್ಬಿಡ್ತು. ಹಂಗಂತಂದು ಲಾಸ್ ಆಗೈತಿ ಅಂತಂದು ತೋಟಗಾರಿಕೆ ಇಲಾಖೆಯವರಾಗಲಿ ಕಂದಾಯ ಇಲಾಖೆಯವರಾಗಲಿ ಇಲ್ಲಿ ಯಾರೂ ನಮ್ಮನ್ನು ಹೊಳ್ಳೆ ನೋಡಿಲ್ಲ ರೈತರನ್ನ. ಸ್ವಲ್ಪ ಹೆಚ್ಚು ಕಡಿಮೆ 150-200 ಎಕರೆ ನಾವು ಕಲ್ಲಂಗಡಿ ಎಲ್ಲ ರೈತರು ಹಾಕಿ ಬಂದರು. ಎಲ್ಲ ರೈತರು ಇವತ್ತು ಏನಾಗ್ಬಿಟ್ಟೇವೆ ಅಂದ್ರೆ ಪ್ರತಿಯೊಬ್ಬನ ಮುಖದೊಳಗೂ ಚೂಟಿದ್ರು ಹನಿ ರಾಗ್ತಿಲ್ದಂಗೆ ಆಗ್ಬಿಟ್ಟೇವೆ. 1 ಎಕರೆಗೆ ಕನಿಷ್ಠ 1,25,000 ರೂಪಾಯಿ ಮಟ್ಟ ನಾವು ಬಂಡಲ್ ಹಾಕಿವಿ. ಅದರ ಗೌರ್ಮೆಂಟ್ಗೆ 18,000-20,000 ರೂಪಾಯಿ GST ಕಟ್ಟೇವಿ. ಇಷ್ಟೆಲ್ಲ ಸಮಸ್ಯೆ ನಮ್ದು ಆಗೈತಿ ಅಂದರೂ ಕೂಡ ನಮ್ಮ ತೋಟಗಾರಿಕೆ ಇಲಾಖೆಯವರಾಗಲಿ ಕಂದಾಯ ಇಲಾಖೆಯವರಾಗಲಿ ಯಾರೂ ನಮಗೆ ಬಂದಿಲ್ಲ. ಆಮೇಲೆ ಇವೆಲ್ಲ ಕೆಲವೊಂದು 2026 ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ ಕಮರ್ಷಿಯಲ್ ಇಸ್ರೇಲ್ ಪದ್ಧತಿಯಲ್ಲೇ ನಾವು ಎಲ್ಲ ಕೃಷಿ ಮಾಡ್ತಾಯಿದ್ವಿ. ಅದರಲ್ಲಿ ಪರ್ಟಿಕ್ಯುಲರಾಗಿ ಮೇನ್ ಬೆಳೆ ಅಂತಂದರೆ ವಾಟರ್ ಮಿಲನ್ನೇ ನಾವು ಮಾಡ್ತಾಯಿರೋದು. ನಾವು ಈಗ ನೋಡಿ ಸರ್, ನಾನು ಟೋಟಲ್ 5 ಎಕರೆ ಹಾಕಿರೋದು. 5 ಎಕರೆದಲ್ಲಿ ನನಗೆ ಒಂದು 5.5 ಲಕ್ಷ ಖರ್ಚಾಗಿದೆ. ನಂದು 5.5 ಲಕ್ಷ. ಇವಾಗ ನಾವು ಈ ವಾರ್ ಎಫೆಕ್ಟು ಮತ್ತು ಆಮೇಲೆ ಈ ಅಕಾಲಿಕ ಮಳೆ ಆನೇಕಲ್ ಮಳೆಯಿಂದಾಗಿ ಏನಾಗಿದೆ, ನಮ್ಗೆ ಹಾಕಿರೋ ಬಂಡವಾಳ ಕೂಡ ಅದರಲ್ಲಿ ಒಂದೇ ರೂಪಾಯಿ ಕೂಡ ಬರಲ್ಲ ಸರ್. ಇದೇ ಮೇನ್ ಪ್ರಾಬ್ಲಮ್. ಈ ವ್ಯಾಪಾರಸ್ಥರು ಹಣ್ಣುಗಳನ್ನು ತೊಗೊಂಡು ಹೋಗ್ತಾಯಿಲ್ಲ. ಆಮೇಲೆ ಈ ಸೈಜ್ಗಳು ಚೆನ್ನಾಗಿ ಬಂದಿಲ್ಲ. ಹಾಕಿರೋ ಬಂಡವಾಳ ಕೂಡ ಚೆನ್ನಾಗಿ ಬರ್ತಾಯಿಲ್ಲ ಸರ್. ಯಾಕೆ ಹಿಂಗಾಯ್ತು? ಮಳೆ ಬಂದಿದ್ದಕ್ಕೆ ಆ್ಯಕ್ಚುಲಿ ಸರ್, ಮಳೆ ಬಂದಿದ್ದಕ್ಕೆ ಈ ಥರ ಆಗಿರೋದು. ಮಳೆ ಬರಲಿಲ್ಲ ಅಂತಂದರೆ ನಾವು ಅಟ್ಲೀಸ್ಟ್ ಇದನ್ನು 12-13 ರೂಪಾಯಿಗಾದರೂ ಸೇಲ್ ಮಾಡ್ಕೊತಿದ್ವಿ. ಲೋಕಲ್ಲೇ ಸೇಲ್ ಮಾಡ್ತಿದ್ವಿ. ಇಲ್ಲೇ ನಮ್ಮ ಓನು ಮಾರ್ಕೆಟಿಂಗ್ ಆಗಲಿ ಅಥವಾ ಇಲ್ಲೇ ಲೋಕಲ್ ವ್ಯಾಪಾರಸ್ಥರಾಗಲಿ ಯಾರೇ ಬಂದರೂ ಕೂಡ ನಾವು 12-13 ರೂಪಾಯಿ ಅಂಕರು ಯಾವರೇಜ್ ಆಗಿ ಸೇಲ್ ಮಾಡ್ತಿದ್ವಿ. ಎಕ್ಸ್ಪೋರ್ಟ್ ಇಲ್ಲ ಅಂದರೂ ಕೂಡ. ಬಟ್ ಇವಾಗ ಮಳೆ ಬಂದಾಗಿ ಏನಾಗಿದೆ ಅಂತಂದರೆ ಅದರಲ್ಲಿರೋ ಫೋಟೋಸಿಂಥಸಿಸ್ ಕ್ರಿಯೇಟಿವ್ ಏನಿದೆ ಎಲ್ಲ ಹೋಗಿಬಿಟ್ಟಿದೆ ಸರ್ ಅದರಲ್ಲಿ. ಅಲ್ಲ, ಈಗ ನೀವು ಅನ್ಕೊಂಡಂಗೆ ಇಳುವರಿ ಬಂತು? ಇಲ್ಲ ಸರ್, ಬಂದಿಲ್ಲ. ಎಕರೆಗೆ ಒಂದು 15-20 ಟನ್ ಆದರೂ ಬೀಳುತ್ತೆ ಅಂತ ಅಂದ್ಕೊಂಡ್ವಿ ನಾವು. ಬಟ್ ಎಕರೆಗೆ ಒಂದು 2-3 ಟನ್ ಕೂಡ ಬಂದಿಲ್ಲ ಸರ್.